ತಗೊಳ್ಳಿ, ನಿಮಗೋಸ್ಕರ ಹೊಸ ಬಟ್ಟೆ ತಂದೀನಿ. ಎದೊಳ್ಳಿ, ನಾನು ಹಾಕ್ತೀನಿ. ಪರವಾಗಿಲ್ಲ, ಕೊಡೆ. ಏನು ಅನ್ಕೋಬೇಡಿ, ಬಟ್ಟೆ ಎಲ್ಲ ಗಲೀಜಾಗಿದೆ, ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಮ ಕೈ ಬೇರೆ ಹೀಟಾಗಿದೆಯಲ್ಲ, ಇದೊಳ್ಳಿ. ಯಾರು ನೀವು ಈ ಕಾಡಿಗೆ ಹೇಗೆ ಬಂದ್ರಿ? ನಿಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು? ನಿಮ್ಮ ಹೆಸರೇನು ಅಂತ ಹೇಳ್ಬೋದಾ? ನಿಮ್ಮನ್ನು ನಾನು ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತದೆ, ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ. ನಿಮಗೆ ನಾನು ಯಾರು, ನನ್ನನ್ನು ಎಲ್ಲರೂ ನೋಡಿರೋ ನೆನಪಿದೆಯಾ? ನಾನೆಲ್ಲಿದ್ದೇನೆ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಏನೂ ಗಾಬರಿ ಆಗಬೇಡಿ, ನೀವು ಸೇಫಾಗಿರೋ ಜಾಗದಲ್ಲೇ ಇದ್ದೀರಾ. ಆದರೆ ನೀವು ಯಾರು ಏನು ಅಂತ ಏನೂ ಗೊತ್ತಾಗಿಲ್ಲ. ನಿಮ್ಮ ಬಗ್ಗೆ ಏನಾದರೂ ಹೇಳಿ ಪ್ಲೀಸ್. ಗಾಬರಿ ಆಗಬೇಡಿ, ಅದು ಪಾತ್ರೆ ಬಿದ್ದಿದ್ದ ಶಬ್ದ ಅಷ್ಟೇ. ಧೈರ್ಯವಾಗಿರಿ, ನಾನು ಇಲ್ಲೇ ಇದ್ದೀನಿ. ಕಾಫಿ. ಏನೂ ಆಗಲ್ಲ, ಭಯ ಪಡ್ಬಿಡಿ. ತಗೊಳ್ಳಿ, ಕುಡೀರಿ. ನರಸಿಂಹ, ಇವ್ರು ನನ್ನನ್ನು ನೋಡಿದ್ರು ಅಥವಾ ನನ್ನ ವಾಯ್ಸ್ ಕೇಳಿದ್ರು ಸಾಕು, ತುಂಬಾ ಹೆದರ್ಕೊಳ್ತಿದ್ರು. ಹೌದಾ? ಹೇಗೋ ನಾನೇ ಸ್ವಲ್ಪ ಧೈರ್ಯ ಹೇಳಿ ತಿಂಡಿ ತಿನ್ನಿಸ್ದೆ. ಮೇ ಬಿ ಇವ್ರು ಇವತ್ತು ಈ ಥರ ಪರಿಸ್ಥಿತಿಲಿರೋದಕ್ಕೆ ಯಾವುದೋ ಹೆಣ್ಣೆ ಕಾರಣ ಆಗಿರಬೇಕು. ಅದಕ್ಕೆ ನಿನ್ನನ್ನು ನೋಡಿದ್ರು ಹೆದರ್ಕೋತಾ ಇದ್ದಾರೆ ಅನ್ಸುತ್ತೆ. ಇರ್ಬೋದು, ಆದರೆ ಇವ್ರು ಹೆದರ್ಕೊಳ್ತಿರೋ ಆ ಹೆಂಗಸು ಯಾರಿರ್ಬೋದು? ಔಷಧಿ ತೊಗೊಂಡ್ಮೇಲೆ ಸ್ವಲ್ಪ ಮಂಪ್ರು ಅನಿಸುತ್ತೆ. ನಿದ್ದೆ ಮಾಡಲಿ ಸ್ವಲ್ಪ ಹೊತ್ತು. ನೋಡ್ಕೊ, ಏನು ಎಮರ್ಜೆನ್ಸಿ ಇದ್ದರೆ ನನಗೆ ಫೋನ್ ಮಾಡು. ನರಸಿಂಹ, ನೀನು ನೋಡ್ಬೇಕಂದಾಗಲೂ ಫೋನ್ ಮಾಡ್ಬೋದಾ? ಬರ್ತೀನಿ. ಬಾಯ್. ನೀನಿಲ್ಲ ಅನ್ನೋದನ್ನ ಇನ್ನೂ ನಂಬಕ್ಕಾಗ್ತಲ್ಲ ಅಣ್ಣ. ಮನೆಯವರು ಅದೇ ನಂಬಿಕೆಯಲ್ಲಿದ್ದಾರೆ. ಆದರೆ ಈ ಸೀಕ್ರೆಟ್ನ ಇನ್ನೂ ಎಷ್ಟು ದಿನ ಮೇಂಟೈನ್ ಮಾಡ್ತೀನೋ ಗೊತ್ತಿಲ್ಲ. ನೋಡೋಣ, ಸದ್ಯಕ್ಕೇನಾದರೂ ಸುಳ್ಳು ಹೇಳಿ ಎಲ್ಲರ ಮನಸ್ಸಲ್ಲಿರೋ ಅನುಮಾನನ ನೋವನ್ನ ಕಡಿಮೆ ಮಾಡಿರ್ತೀನಿ. ಅದಕ್ಕೆ ಆಗಲೇ ಮಗುನ ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ. ಇನ್ನು ನೀನಿಲ್ಲ ಅನ್ನೋ ಗೊತ್ತಾದರೆ ಎಷ್ಟು ಸಂಕಟ ಪಡ್ತಾರೋ ಏನೋ.